ವೀಕ್ಷಕರೇ, ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಮನೆ ಸುತ್ತಮುತ್ತಲೇ ಸುಲಭವಾಗಿ ಸಿಗುವ, ಬಹಳ ಜನರಿಗೆ ಅದರ ನಿಜವಾದ ಮೌಲ್ಯ ಗೊತ್ತಿಲ್ಲದ ಒಂದು ಔಷಧಿ ಸಸ್ಯದ ಬಗ್ಗೆ ಇವತ್ತು ತಿಳಿಯೋಣ. ಈ ಸಸ್ಯದ ಹೆಸರು ದೊಡ್ಡಪತ್ರೆ. ದೊಡ್ಡಪತ್ರೆ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಈ ಸಸ್ಯಕ್ಕೆ ಹಂಪೆ ಸೊಪ್ಪು, ಕರ್ಪೂರವಳ್ಳಿ, ಸಾಂಬಾರ್ ಬಳ್ಳಿ ಎಂಬ ಹೆಸರು ಕೂಡ ಇದೆ. ಕೆಲವು ಕಡೆ ಇದನ್ನು ದೊಡ್ಡ ಓಮದ ಎಲೆ ಎಂದು ಸಹ ಕರೆಯುತ್ತಾರೆ. ಇದು ಮನೆಯಲ್ಲೇ ಕುಂಡದಲ್ಲಿ ಅಥವಾ ತೋಟದಲ್ಲಿ ಸುಲಭವಾಗಿ ಬೆಳೆಸಬಹುದು. ಸಾಮಾನ್ಯವಾಗಿ ಇದನ್ನು ಜ್ವರ, ಶೀತ, ಕೆಮ್ಮುಗಳಿಗೆ ಮನೆಮದ್ದಾಗಿ ಬಳಸಲಾಗುತ್ತದೆ. ದೊಡ್ಡಪತ್ರೆ ಎಲೆಗಳನ್ನು ಸ್ವಲ್ಪ ಬೆಚ್ಚಗಿಸಿ ಜೇನುತುಪ್ಪದ ಜೊತೆಗೆ ಸೇವಿಸಿದರೆ ಕೆಮ್ಮು ಕಡಿಮೆ ಆಗುತ್ತದೆ ಮತ್ತು ಕಫವನ್ನು ಕರಗಿಸಲು ಸಹಾಯ ಮಾಡುತ್ತದೆ. ಇದು ಮಕ್ಕಳಿಗೂ ಸಹ ಉಪಯೋಗವಾಗುತ್ತದೆ. ಸಣ್ಣ ಮಕ್ಕಳಿಗೆ ಶೀತ ಅಥವಾ ಕೆಮ್ಮು ಇದ್ದರೆ ಈ ಎಲೆಗಳ ರಸವನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀಡಬೇಕು. ದೊಡ್ಡಪತ್ರೆ ಎಲೆ, ತುಳಸಿ ಎಲೆ ಮತ್ತು ವೀಳ್ಯದೆಲೆ ಜಜ್ಜಿ ರಸ ತೆಗೆದು ಅದಕ್ಕೆ ಜೇನುತುಪ್ಪ ಬೆರೆಸಿ ಮಕ್ಕಳಿಗೆ ಕುಡಿಸಿದರೆ ನೆಗಡಿ ಕಮ್ಮಿ ಆಗುತ್ತದೆ. ಚರ್ಮದ ಸಮಸ್ಯೆಗೂ ದೊಡ್ಡಪತ್ರೆ ಸಹಾಯಕವಾಗಿದೆ. ಈ ಎಲೆಗಳನ್ನು ಅರೆದು ಪೇಸ್ಟ್ ಮಾಡಿ ಚರ್ಮದ ಮೇಲೆ ಹಚ್ಚಿದರೆ ತುರಿಕೆ ಮತ್ತು ಸಣ್ಣ ಸೋಂಕುಗಳು ಕಡಿಮೆ ಆಗುತ್ತವೆ. ಗಾಯ ಅಥವಾ ಚೇಳು ಕಡಿದಾಗ ಪ್ರಥಮ ಚಿಕಿತ್ಸೆಯಾಗಿ ಈ ಎಲೆಗಳನ್ನು ಜಜ್ಜಿ ಬಳಸಲಾಗುತ್ತದೆ. ದೊಡ್ಡಪತ್ರೆ ಎಲೆಗಳನ್ನು ಹುಳುಕಡ್ಡಿಯ ಜಾಗಕ್ಕೆ ಸಿಕ್ಕಿದರೆ ಹುಳುಕಡ್ಡಿ ಕಡಿಮೆ ಆಗುತ್ತದೆ. ದೊಡ್ಡಪತ್ರೆ ಎಲೆಯನ್ನು ಕಾಳುಮೆಣಸು ಹಾಗೂ ಉಪ್ಪಿನ ಜೊತೆ ಅಗಿದು ರಸ ಕುಡಿದರೆ ಬಾಯಿಯ ದುರ್ನಾತ ದೂರವಾಗುತ್ತದೆ. ಇದಷ್ಟೇ ಅಲ್ಲದೆ ಜೀರ್ಣಕ್ರಿಯೆ ಸಮಸ್ಯೆಗೂ ದೊಡ್ಡಪತ್ರೆ ಬಹಳ ಉಪಯೋಗವಾಗಿದೆ. ಹೊಟ್ಟೆ ಉಬ್ಬರ, ಗ್ಯಾಸ್, ಅಸಿಡಿಟಿ ಸಮಸ್ಯೆಗಳಿಗೆ ದೊಡ್ಡಪತ್ರೆಯ ಎಲೆಗಳನ್ನು ಊಟದ ನಂತರ ಸ್ವಲ್ಪ ಸೇವಿಸಿದರೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ದೊಡ್ಡಪತ್ರೆಯ ಎಲೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತದೆ. ಇದರಲ್ಲಿರುವ ನೈಸರ್ಗಿಕ ಗುಣಗಳು ದೇಹವನ್ನು ಸೋಂಕುಗಳಿಂದ ರಕ್ಷಿಸುತ್ತವೆ. ಮನೆಮದ್ದಾಗಿ ಅಲ್ಲದೆ ಆಹಾರದಲ್ಲೂ ದೊಡ್ಡಪತ್ರೆಯನ್ನು ಬಳಸಲಾಗುತ್ತದೆ. ದೊಡ್ಡಪತ್ರೆಯನ್ನು ಚಟ್ನಿ, ತಂಬುಳಿಯಾಗಿ ಬಳಸಲಾಗುತ್ತದೆ. ಆಫ್ರಿಕಾ ದೇಶದಲ್ಲಿ ಇದನ್ನು ಪುದೀನದ ಬದಲಿಗೆ ಮಾಂಸಾಹಾರಿ ಖಾದ್ಯಗಳಲ್ಲಿ ಬಳಸುತ್ತಾರೆ. ದೊಡ್ಡಪತ್ರೆಯ ತಂಬುಳಿಯನ್ನು ಸೇವಿಸುವುದರಿಂದ ಪಿತ್ತದಿಂದ ಬರುವ ಕಾಯಿಲೆಗಳನ್ನು ದೂರ ಮಾಡಿ ಪಿತ್ತ ಶಮನಗೊಳಿಸುತ್ತದೆ. ದೊಡ್ಡಪತ್ರೆಯ ಚಟ್ನಿ ಸೇವಿಸಿದರೆ ಪಿತ್ತದ ಗಂಧೆ ಮಾಯವಾಗುತ್ತದೆ ಹಾಗೂ ಅರಶಿನ ಕಾಮಾಲೆ ಗುಣವಾಗುತ್ತದೆ. ನಮ್ಮ ಮನೆ ಹತ್ತಿರವೇ ಸಿಗುವ ಈ ಸಣ್ಣ ಸಸ್ಯ ನಮ್ಮ ಆರೋಗ್ಯಕ್ಕೆ ದೊಡ್ಡ ಸಹಾಯ ಮಾಡುತ್ತದೆ. ಇದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಸೇರಿಸಿ ಆರೋಗ್ಯವಾಗಿರೋಣ. ಇದು ಇವತ್ತಿನ ಔಷಧಿ ಮಾಹಿತಿ. ಇಂತಹ ಹಳ್ಳಿ ಆರೋಗ್ಯ ಮಾಹಿತಿಗಾಗಿ ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ. ಧನ್ಯವಾದಗಳು.